ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊಂಡು ನನ್ನ ಒಂದು ಹೊಸ ಬ್ಲಾಗ್ನ ಇವತ್ತು ಶುರು ಮಾಡ್ತೀನಿ ನೋಡ್ರಿ. ಹಂಗೆ ಇವತ್ತು ಏನಂತ ಹೇಳಿದ್ರೆ, ಈಗ ಮಳೆಗಾಲ ಅಲ್ರಿ, ಆಲ್ಮೋಸ್ಟ್ ಎಲ್ಲರಿಗೂ ಈ ರೀತಿನ ಬ್ರೇಕ್ಫಾಸ್ಟು ಈ ರೀತಿನ ಒಂದು ಏನಾದರೂ ತಿನ್ಬೇಕಂತ ಹೇಳಿ ಅನ್ನಿಸ್ತಿರ್ತೈತಿ. ಏನಾದರೂ ಕರ್ದಿದ್ದ ಐಟಮ್ಸು ಸ್ಪೈಸಿ ಆಗಿರುವಂಥದ್ದು ಈ ರೀತಿನೇ ಬೇಕಂತ ಹೇಳಿ ಎಲ್ಲರಿಗೂ ಕಾಮನ್ ರೀ ಇವಾಗ ಅನ್ಸೋದು. ಸೊ ಹಂಗೆ ನಮ್ಮ ಮನ್ಯಾಗೂ ಒಂದು ಸ್ವಲ್ಪ ಜಾಸ್ತಿನ ಈ ರೀತಿ ಐಟಮ್ಸ್ನ ಮಾಡೋಕ್ಕೆ ಶುರು ಮಾಡಿದ್ವಿ ನೋಡ್ರಿ. ಏನಂತ ಹೇಳಿದ್ರೆ, ಇವತ್ತು ನಮ್ಮದು ಬೆಳಿಗ್ಗೆ ಆಲೂ ಬಜ್ಜಿ ರೆಡಿ ಆಗಾಕತ್ತಿದ್ವಿ ನೋಡ್ರಿ. ಹಂಗೆ ಅದನ್ನೆಲ್ಲನೂ ಅದಕ್ಕೆಲ್ಲ ಹಿಟ್ಟೆಲ್ಲ ಕಲಸಿ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಹಂಗೆ ಅದ್ರ ಜೊತೆಗೆ ಸೈಡಿಗೆ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದಂಥದ್ದು ನೋಡ್ರಿ. ಅದನ್ನಷ್ಟು ನಾನು ಯಾವಾಗಲೂ ಕರೆದಿದ್ದು ಏನಾರು ಮಾಡಿದ್ದೆ ಅಂತಂದ್ರೆ ಅದಷ್ಟನ್ನು ಮಾಡಿರಂಗಿಲ್ಲ. ಅದ್ರ ಜೊತೆಗೆ ಒಂದು ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ಏನಾದ್ರು ಮಾಡ್ಕೊಂಡಿರ್ತೀನಿ. ಹಂಗೆ ಇದೇನಂದ್ರೆ, ಹೊರಗೆ ಬಿಸಿಲು ಭಾಳ ಬಿದ್ದಿತ್ತು ರೀ, ಅದನ್ನು ತೋರ್ಸಾತಿದ್ದೆ ನೋಡ್ರಿ. ಏನಂದ್ರೆ, ಮಕ್ಕಳದ್ದು ಶಾಲೆದು ಸೂಟಿ ಕೊಟ್ಟಿದ್ರು. ಹೆಂಗಾಗಿರ್ತೈತಂದ್ರೆ, ಶಾಲೆ ಯಾವಾಗ ಅವ್ರದ್ದು ಸ್ಕೂಲ್ ರಜೆ ಕೊಡ್ತಾರಲ್ಲ ಅವಾಗ ಪೂರ್ತಿ ಬಿಸಿಲಿರ್ತೈತಿ, ಮಳಿನೇ ಇರೋಂಗಿಲ್ಲ. ಸೇಮ್ ಹಂಗಾಗಿತ್ತು ಹಿಂದಿನ ದಿವ್ಸ ಅವ್ರ ರಜೆ ಕೊಡ್ಲಾರ್ದು ಹಿಂದಿನ ದಿವ್ಸ ಪೂರ್ತಿ ಮಳೆ ಇತ್ತು, ಅವತ್ತು ರಜೆ ಇರಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಅವತ್ತೇನಂದ್ರೆ, ಇವತ್ತು ರಜೆ ಕೊಟ್ಟಿದ್ರೆ ಫುಲ್ ಬೆಳಿಗ್ಗೆನ ಆ ರೀತಿ ಬಿಸಿಲು ಬಿದ್ದಿತ್ತು, ಆ ರೀತಿ ಆಗಿತ್ತು ನೋಡ್ರಿ. ಹಾಗಾಗಿ ಅದನ್ನು ನಾನು ಆ ವಿಡಿಯೋ ಮಾಡ್ಕೊಂಡು ಸುಜ್ಜಿಗದು ಹೇಳತ್ತಿದ್ದೆ, ನೋಡಿ ಇವತ್ತು ನಿಮ್ಮ ಸ್ಕೂಲ್ ರಜೆ ಕೊಟ್ಟಾರ, ಪೂರ್ತಿ ಬಿಸಿಲೈತಿ, ಮಳೆ ಇಲ್ಲ ಇವತ್ತು. ಇನ್ನು ಮತ್ತು ನಾಳೆ ಮಳೆ ಶುರು ಆಕತಿ, ಅವರು ಶಾಲೆ ಇಡ್ತಾರೆ ಅಂಥೇಳಿ ಆ ರೀತಿ ಎಲ್ಲ ಹೇಳತ್ತಿದ್ದೆ ನೋಡ್ರಿ. ಹಂಗಾಗಿರ್ತೈತೆ ಪಾಪ ಅವ್ರಿಗೂ ಹೇಳಕ್ಕೆ ಬರೋಂಗಿಲ್ಲಲ್ರಿ ಯಾವಾಗ ಹೆಂಗೆ ಏನಂತೇಳಿ. ಹಾಗಾಗಿ ಪಾಪ ಅವರು ಜಾಸ್ತಿ ಮಳೆ ಆಗ್ಬೋದು ನಾಳೆ ಅಂಥೇಳಿ ಕೊಟ್ಟಿರ್ತಾರೆ ಆ ರೀತಿ. ಹಂಗೆ ಇದೇನಂತ ಹೇಳಿದ್ರೆ, ಮಧ್ಯಾಹ್ನ ಹಲಸಿಂದ ಹಣ್ಣು ಇತ್ತು ಕೊಟ್ಟಿದ್ರೆ, ಮನೆಯವ್ರ ಫ್ರೆಂಡ್ ಕೊಟ್ಟಿದ್ರೆ. ಹಾಗಾಗಿ ಅದನ್ನು ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಬಂದಾಗ ತೆಗೆದಿಡೋನು ಅಂಥೇಳಿ ತೆಗಿಯಾಕತ್ತಿದ್ರು. ಮೊದಲು ಒಂದು ಕೊಟ್ಟಿದ್ರೆ, ಆ ಹಣ್ಣು ಸ್ವಲ್ಪ ಕಾಯಿ ಅಂಥೇಳಿ ಅನಿಸಿ ಇಟ್ಟು ಆಮೇಲೆ ತೆಗಿಯೋಷ್ಟೊತ್ತಿಗೆ ಅಂದರೆ ಜಾಸ್ತಿ ಹಣ್ಣಾಗಿಬಿಟ್ಟಿತ್ತು ರೀ ಅದು. ಹಾಗಾಗಿ ಅದನ್ನು ಮಧ್ಯಾಹ್ನ ಅವತ್ತು ತೆಗೆದಿಡೋನು ಅಂಥೇಳಿ ತೆಗೆದಿಡತ್ತಿದ್ರಿ. ಹಣ್ಣು ತೆಗಿಯೋದು ಒಂದು ಸ್ವಲ್ಪ ಜಾಸ್ತಿನ ತ್ರಾಸಾಗುವಂಥದ್ದು, ಕೈಗೆಲ್ಲ ಅಂಟ್ತೈತಿ. ಆಮೇಲೆ ಪ್ಲೇಟಿಗೆಲ್ಲ ಅದ್ರದ್ದು ರಸ ಎಲ್ಲ ಹತ್ತಿ ಅಂದ್ರೆ ತೊಳೆದ್ರೂ ಹೋಗೋಂಗಿಲ್ಲ, ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ತೆಗೆದಿಡಾಕತ್ತಿದ್ರು. ಹಂಗೆ ನಾನು ನಿಮ್ಗೆ ನನ್ನ ಬೆಳಿಗ್ಗೆ ವ್ಲಾಗ್ನಾಗ ಬೆಳಿಗ್ಗೆ ಈ ವಿಡಿಯೋದಾಗಿನ ಆಲೂ ಬಜ್ಜಿದು ಎಲ್ಲ ತೋರಿಸಿದ್ದೆ. ಆಮೇಲೆ ಅದನ್ನು ಮಾಡಿದ್ದೇನು ತೋರಿಸ್ಲಿಲ್ಲ, ಅಂದರೆ ಸ್ವಲ್ಪ ಗಡಿಬಿಡ ಆಗಿ ಹೋಗುತ್ತೆ ರೀ ನಂಗೆ. ಹಾಗಾಗಿ ನಾನು ಅದನ್ನೇನು ನಿಮ್ಮ ಜೊತೆಗೆ ಶೇರ್ನ ಮಾಡ್ಕೊಲಿಲ್ಲ ಬೆಳಿಗ್ಗೆ. ಆಮೇಲೆ ನಾನು ಮತ್ತೇನಂದ್ರೆ ಅದನ್ನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ರೀ. ಬೆಳಿಗ್ಗೆ ಒಂದು ಸ್ವಲ್ಪ ಮಾಡಿ ಬಾಕಿ ಹಿಟ್ಟು ಆಮೇಲೆ ಕಟ್ ಮಾಡಿದ್ದು ಆಲೂಗಡ್ಡಿನ ಸ್ವಲ್ಪ ತೆಗೆದು ಇಟ್ಟಿದ್ದೆ ರೀ. ಅದು ಸಾಕಿನ ಮತ್ತು ಸಂಜೆ ಟೈಮ್ ಮಾಡಿದ್ರಾತು ಅಂಥೇಳಿ ತೆಗೆದು ಇಟ್ಟಿದ್ದೆ ಅದನ್ನು. ಹಾಗಾಗಿ ಇದೇನಂತಂದ್ರೆ, ನಾನು ಮತ್ತು ಸಂಜೆ ಮುಂದೆ ಸ್ನ್ಯಾಕ್ಸು ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಅದು ಏನು ಬೆಳಿಗ್ಗೆ ನಾನು ಕಲಸಿ ಏನು ಇಟ್ಟಿದ್ದೆ ಅಲ್ರಿ ಹಿಟ್ಟು, ಅದು ಹಿಟ್ಟು ಆಮೇಲೆ ಸಂಜೆ ಮುಂದೆ ಎಲ್ಲ ಕಸ ಎಲ್ಲ ಹೊಡೆದು ದೀಪ ಹಚ್ಚಿ ಚಹಾ ಕುಡಿಯೋ ಟೈಮಿಗೆ ನಾನು ಈ ಒಂದು ಆಲೂ ಬಜ್ಜಿನ ಮಾಡ್ಕೊಳಕತ್ತಂಥದ್ದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಹೇಳ್ತೇನೆ ನೋಡ್ರಿ, ಬೆಳಿಗ್ಗೆಕ್ಕಿಂತ ಈ ಸಂಜೆ ಟೈಮ್ ನಾನು ಮಾಡಿದಂಥ ಆಲೂ ಬಜ್ಜಿ ಇಷ್ಟು ಮಸ್ತಾಗಿ ಬಂದಿದ್ವಲ್ರಿ, ಭಾರಿ ಮಸ್ತಾಗಿದ್ವು. ಆಮೇಲೆ ಒಂದು ಸ್ವಲ್ಪ ಬೆಳಿಗ್ಗೆ ಇಟ್ಟಿದ್ದಕ್ಕೆ ಅದು ಹಿಟ್ಟು ತಿಳುವಾದಂಗೆ ಆಗಿತ್ತು ರೀ. ಹಾಗಾಗಿ ನಾನು ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಅದಕ್ಕೆ ಕಡ್ಲೆ ಹಿಟ್ಟು ಹಾಕಿ ಸ್ವಲ್ಪ ಗಟ್ಟಿ ಅಂದರೆ ಈಗ ಬಜ್ಜಿ ಮಾಡೋ ಒಂದು ಅದಕ್ಕೆ ಮತ್ತೆ ಕಲಿಸ್ಕೊಂಡೆ. ಅಂದರೆ ಬೆಳಿಗ್ಗೆಯಿಂದ ಸಂಜೆ ಮಟ್ಟ ಅಂದ್ರೆ ಒಂದು ಟೈಮ್ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ತಿಳುವಾಗಿ ಆದಂಗೆ ಅನ್ನಿಸ್ತಾ ಹಿಟ್ಟು ನಂಗೆ. ಹಾಗಾಗಿ ಒಂದು ಸ್ವಲ್ಪ ಅದಕ್ಕೆ ಮತ್ತೆ ಕಡ್ಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಜ್ಜಿ ಹದಕ್ಕೆ ಬರೋ ಥರ ಮಾಡ್ಕೊಂಡೆ ರೀ. ಮಾಡ್ಕೊಂಡೆ ಇಲ್ಲಿ ನೋಡಿರಿ, ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದ್ರಾಗ ಮಾಡ್ಕೊಳತ್ತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬರತ್ತಿದ್ದು ಅಂದ್ರೆ, ಬೆಳಿಗ್ಗೆ ಏನು ಮಾಡಿದ್ವಲ್ಲ ಅದಕ್ಕಿಂತ ಚಲೋ ಬಂದವು. ಅವಾಗ ನನಗೆ ಅನಿಸ್ತಂಥದ್ದು, ನಾವು ಒಂದು ಸ್ವಲ್ಪ ಈ ರೀತಿ ಬಜ್ಜಿ ಏನಾದರೂ ಮಾಡುವಾಗ ಹಿಟ್ಟನ್ನ ಅವಾಗ ಕಲಸಿ ಮಾಡೋಕ್ಕಿಂತ ಒಂದು ತಾಸಾದರೂ ಅದನ್ನು ಬಿಟ್ಟು ಆಮೇಲೆ ಮಾಡ್ಬೇಕ್ರಿ. ಅವಾಗದು ಮಸ್ತಾಗಿ ಬರುವಂಥವು ಒಂದು ರೆಸಿಪಿ ಎಲ್ಲ. ನನಗೆ ಅವಾಗ ಅನ್ನಿಸ್ತು, ನಾ ಬೆಳಿಗ್ಗೆ ಕಲಸಿ ಇಟ್ಟಿದ್ದ ಹಿಟ್ಟನ್ನ ಮತ್ತು ಸಂಜೆ ಮುಂದೆ
ಮಾಡಿದಾಗ ಬೆಳಿಗ್ಗೆ ಏನಾಗಿದ್ವಲ್ಲ ಬೆಳಿಗ್ಗೆ ಅಷ್ಟು ಸರಿ ಅಂಥೇಳಿ ಅನ್ನಿಸ್ಲಿಲ್ಲ. ಅಂದರೆ ಓಕೆ ಆಗಿದ್ವು. ಬಟ್ ಸಂಜೆ ಟೈಮ್ ಏನು ಮಾಡಿದ್ದೆ ಅಲ್ಲ ಇಷ್ಟು ಮಸ್ತಾಗಿ ಬಂದಿದ್ವಲ್ಲ, ಭಾರಿ ಮಸ್ತಾಗಿದ್ವು. ಸೊ ಹಂಗಾಗಿ ಅನ್ನಿಸ್ತಾ ಇನ್ಮೇಲೆ ಏನೋ ಮಾಡೋದಿದ್ರು ಸ್ವಲ್ಪ ಹೊತ್ತು ಅದನ್ನು ಕಲಿಸಿ ಇಡಬೇಕು, 1 ಅವರ್ ಆದರೂ ಇಟ್ಟು ಮಾಡಬೇಕು, ಆವಾಗ ಚಲೋ ಆಗುವಂಥವು ಅಂಥೇಳಿ ಅನ್ನಿಸ್ತು ನೋಡಿರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ನಿಮ್ಗೆ ಇದ್ರಾಗ ಒಂದು ರೆಸಿಪಿನೂ ಸಿಗುವಂಥದ್ದು, ಡೈಲಿ ವ್ಲಾಗ್ ಆ ಥರ ಇದ್ದಂಥದ್ದು. ಸೊ ನಿಮ್ಗೆ ವಿಡಿಯೋ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಈ ಬಜ್ಜಿ ಬಗ್ಗೆ ನಿಮ್ದೇನಾದರೂ ಕಮೆಂಟ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತ ಹೇಳ್ತೀನಿ. ನೋಡಿರಿ, ಈ ರೀತಿ ಬಜ್ಜಿ ಅಂತೂ ಮಸ್ತಾಗಿ ಬರಾಕತ್ತಿದ್ವು. ಸಂಜೆ ಮುಂದೆ ಸ್ನ್ಯಾಕ್ಸಿಗೇನ ಇದನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇವಾಗ ಎಷ್ಟು ನಾವು ತಿನ್ನಬಾರ್ದು, ಈ ರೀತಿ ಡೀಪ್ ಫ್ರೈ ಮಾಡಿದ್ದನ್ನು ತಿನ್ನಬಾರ್ದು ಅಂಥೇಳಿ ಅಂದ್ಕೊತೀವಿ. ಆಮೇಲೆ ನಾನು ಆ ರೀತಿ ಅಂದ್ಕೊಂಡು ಬಿಟ್ಟೆ ಅಂತಂದ್ರೆ ಮನೆಯವರಿಗೆ ಆಮೇಲೆ ಸುಜ್ಜುಗ ಒಂದು ಸ್ವಲ್ಪ ಈ ರೀತಿ ಸಂಜೆ ಟೈಮ್ ಏನಾದರೂ ಬೇಕು. ನಾನು ಒಂದು ವೇಳೆ ಬಿಟ್ಟೆ ಅಂದ್ರೆ ಹೊರಗಿನ ತೊಗೊಂಬಂದು ತಿಂತಾರೆ ಅವ್ರು ಅಷ್ಟೆ. ಹಾಗಾಗಿ ಹೋಗಲಿ. ಮತ್ತು ಈಗ ಅದನ್ನು ಬಿಟ್ವಿ ಅಂದ್ರೆ ಅವ್ರು ಹೊರಗಿನ ತೊಗೊಂಬಂದು ತಿನ್ನೋಕ್ಕಿಂತ ಈ ರೀತಿ ಮನ್ಯಾಗ ಮಾಡಿದ್ರೆ ಚಲೋ ಅಂಥೇಳಿ ಅಂದ್ಕೊಂಡು ಮತ್ತೊಂದು ಸ್ವಲ್ಪ ಮಾಡಿಕೊಡೋದು. ಅದ್ರಾಗ ಮಳೆಗಾಲ ರೀ, ಕಾಮನ್ ಈಗ ಬೇಕಂಥೇಳಿ ಅನಿಸ್ಬಿಡ್ತೈತಿ ಅದ್ರಾಗ ಸಂಜೆ ಟೈಮ್ ಈ ರೀತಿ ಏನಾದರೂ ಒಂದು. ಹಾಗಾಗಿ ಮಾಡಿದಂಥದ್ದು ನೋಡಿರಿ, ಮಸ್ತಾಗಿ ಅಂದರೆ ಮಸ್ತಾಗಿ ಬಂದಿದ್ವು. ಈ ರೀತಿ ಎಲ್ಲ ಡೀಪ್ ಫ್ರೈ ತಿನ್ನೋದು ಬೇಡ, ಆಮೇಲೆ ಸಕ್ಕರೆ ಅವಾಯ್ಡ್ ಮಾಡೋನು ಅಂತ ಈ ರೀತಿ ಎಲ್ಲನೂ ಎಷ್ಟು ಟ್ರೈ ಮಾಡಿದ್ರೂ ಅದೊಂದು ಸ್ವಲ್ಪ ಮತ್ತು ಕಾಮನ್ ಯಾವಾಗಾದರೂ ಒಂದು ಸಲ ಯೂಸ್ ಮಾಡಬೇಕಾಗತ್ತೆ, ತಿನ್ನಬೇಕಾಗ್ಬಿಡ್ತೈತೆ ರೀ. ಅದ್ರಾಗ ನಂದು ಒಂದು ಏನಂತ ಹೇಳಿದ್ರೆ, ನಮ್ಮ ಮೊನ್ನೆ ಊರಿಗೆಲ್ಲ ಹೋಗಿದ್ದೆ ಅಲ್ರಿ, ಅವಾಗ ಎಲ್ಲರೂ ಏನು ಕೇಳೋದಂತಂದ್ರೆ ಎಷ್ಟು ತೆಳ್ಳಗಾಗಿರಿ ಅಂಥೇಳಿ ಕೇಳಾಕತ್ತಿದ್ರಿ ಎಲ್ಲರೂ. ಅದಕ್ಕೆ ಒಂದು ರೀಸನ್ ಅಂದ್ರೆ ನನಗನ್ಸಿದ್ದು, ನಾನು ಅವಾಗೇನು ಊರಿಗೆ ಹೋಗೋಕ್ಕಿಂತ ಮೊದಲು ಒಂದು ಸ್ವಲ್ಪ ಈ ರೀತಿ ಜಾಸ್ತಿ ಕರ್ದಿದ್ದು ತಿನ್ನೋದಾಗಲಿ, ಆಮೇಲೆ ಸಕ್ಕರೆ ಅಂತೂ ಸಿಕ್ಕಾಪಟ್ಟೆ ನಾವು ಸಕ್ರೆನ ತರಂಗಿಲ್ಲ ರೀ. ಏನಂತ ಹೇಳಿದ್ರೆ ಯಾವಾಗಾದರೂ ಸಕ್ರೆ ನಮ್ಮ ಮನ್ಯಾಗ ಐತಿಪ್ಪ ಅಂದ್ರೆ ಅದು ಗುಬ್ಬಿಗೆ ಏನು ಅಂಗನವಾಡಿಯವ್ರು ಕೊಟ್ಟಿರ್ತಾರಲ್ರಿ, ಅವ್ರು ಫುಡ್ ಕೊಡ್ತಾರಲ್ಲ, ಅದ್ರಾಗ ಏನು ಕೊಟ್ಟಿರ್ತಾರಲ್ಲ ಅದು ನಮ್ಮ ಮನ್ಯಾಗ ಇರ್ತೈತಿ ಹೊರತು ನಾವು ಅಂಗಡಿಯಿಂದ ಸಕ್ರೆನ ತೊಗೊಂಬಂದು ಇಟ್ಕೊಳ್ಳೋದು ಯೂಸ್ ಮಾಡೋದು ಒಂಚೂರು ಇಲ್ಲ. ಆ ರೀತಿ ಆಗಿರ್ತೈತಿ. ಹಂಗೆ ನಮ್ಗೆ ಊರಿಗೆ ಹೋದಾಗ ಭಾಳ ಕಾಂಪ್ಲಿಮೆಂಟ್ ಬಂದದ್ದು ಅಂತಂದ್ರೆ, ಭಾಳ ಸ್ವರ್ಗಿರಿ ನಮ್ಮ ಕಡೆ ಅದ ಹೇಳಿದ್ರಿ, ಭಾಳ ಸ್ವರ್ಗಿರಿ ನೀವು ಅಂತ ಹೇಳಾಕತ್ತಿದ್ರಿ ಎಲ್ಲರೂ. ಅವಾಗ ನನಗನ್ಸಿದ್ದು ಇದು ಒಂದು ನಮ್ಮದು ಫುಡ್ ಒಳಗನ ನಾವು ಎಷ್ಟಕ್ಕತ್ಲ ಅಷ್ಟು ಒಂದು ನಮ್ಮದು ಬಾಡಿ ವೇಟ್ ಲಾಸ್ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನು ಮಾಡ್ಕೋಬಹುದು ಅಂಥೇಳಿ ನನಗೆ ಅನ್ನಿಸ್ತಂಥದ್ದು ನೋಡಿರಿ. ಸೊ ನೋಡಿರಿ, ಆಲೂ ಬಜ್ಜಿ ಯಾವ ರೀತಿ ಆಗ್ಯಾವ ಅಂಥೇಳಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.